Hi guys, welcome back to my YouTube ಚಾನಲ್ ಪ್ರತಿಬಿಂಬ. ದಯವಿಟ್ಟು ಈ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಒಣಮೀನಿನ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಬಂಗಡಿ ಮೀನು ತೊಗೊಂಡಿದ್ದೀನಿ. ಇದರಲ್ಲಿ ಹೆಚ್ಚು ಕಡಿಮೆ 4ರಿಂದ 5 ಒಣ ಬಂಗಡಿ ಇದೆ. ಮೊದಲಿಗೆ ಇದನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಇದೊಂದು 15ರಿಂದ 20 ನಿಮಿಷ ನೆನೆಯಲಿ. ಅಷ್ಟರಲ್ಲಿ ನಾವು ಮಸಾಲೆ ಮಾಡ್ಕೊಳ್ಳೋಣ. ಮಸಾಲೆಗೆ 12ರಿಂದ 15 ಬ್ಯಾಡಗಿ ಮೆಣಸು, ಅರ್ಧ ನಿಂಬೆಹಣ್ಣಿನ ಸೈಜಿನಷ್ಟು ಹುಣಸೆಹಣ್ಣು, ಅರ್ಧ ಇಂಚು ಶುಂಠಿ, 1/4 ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು ಉಪ್ಪು ನಾನು ತೊಗೊಂಡಿದ್ದೀನಿ. ಉಪ್ಪು ಆಮೇಲೆ ಬೇಕಾದರೆ ಮಸಾಲೆಗೆ ಸೇರಿಸ್ಕೋಬಹುದು. ಅರ್ಧ ಗೆರಟೆ ಕಾಯಿ ತುರಿ. ಇಲ್ಲಿ ನಾನು ಬ್ಯಾಡಗಿ ಮೆಣಸು ಮತ್ತು ಕಾಯಿನ ಹುರ್ಕೊಂಡಿದ್ದೀನಿ. ಈಗ ಮಸಾಲೆ ಮಾಡ್ಕೊಳ್ಳೋಣ. ಮಸಾಲೆಗೆ ಹುರ್ಕೊಂಡಿರೋವಂಥ ಮೆಣಸು, ಶುಂಠಿ, ಹುಣಸೆಹಣ್ಣು, ಉಪ್ಪು ಮತ್ತು ಅರಿಶಿನ, ಸ್ವಲ್ಪ ನೀರು ಸೇರಿಸ್ಕೊಂಡು ಪೇಸ್ಟ್ ಆಗೋ ರೀತಿ ಮಸಾಲೆ ಮಾಡ್ಕೊಳ್ಳೋಣ. ಇದೀಗ ಆಗಿದೆ, ನೀವು ನೋಡ್ಬೋದು ಮಸಾಲೆ ಈ ರೀತಿ ಬಂದಿದೆ. ಈಗ ಇದಕ್ಕೆ ಕಾಯಿ ತುರಿ ಹಾಕಿ 2ರಿಂದ 3 ಸಲ ಪಲ್ಸ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಮಸಾಲೆ ತರ್ತರಿಯಾಗಿ ಇದೆ. ನಾವೀಗ ನೆನೆಸಿಟ್ಕೊಂಡಿರೋ ಒಣ ಮೀನಲ್ಲಿ ಸಿಪ್ಪೆ ಮತ್ತು ಮುಳ್ಳನ್ನು ತೆಕ್ಕೊಳ್ಳೋಣ. ಸಿಪ್ಪೆ ಇದ್ರೂ ಏನು ತೊಂದರೆ ಇಲ್ಲ. ನೀವು ಯಾವ ಮೀನನ್ನ ಬೇಕಾದರೂ ತೊಗೋಬೋದು. ಪ್ರೊಸೆಸ್ ಸೇಮ್ ಇರುತ್ತೆ. ನಾನು ಬಂಗಡಿ ಮೀನು ತೊಗೊಂಡಿದ್ದೀನಿ ಅಷ್ಟೇ. ಈ ರೀತಿ ಮುಳ್ಳನ್ನು ಮತ್ತು ಮಾಂಸನ ಸೆಪ್ರೇಟ್ ಮಾಡ್ಕೊಳ್ಳೋಣ. ಬಂಗಡಿ ಮೀನಲ್ಲಿ ಯೂಶಲಿ ಮಧ್ಯ ಮತ್ತು ಸೈಡಲ್ಲಿ ಮಾತ್ರ ಜಾಸ್ತಿ ಮುಳ್ಳಿರುತ್ತೆ. ಅದನ್ನಷ್ಟು ತೆಕ್ಕೊಂಡ್ರೆ ಸಾಕು. ನಾನಿಲ್ಲಿ ತಲೆ ಭಾಗ ತೊಗೊಂಡಿಲ್ಲ, ನೀವು ಬೇಕಾದರೆ ತೊಗೋಬೋದು. ನಾನೀಗ ಈ ಒಣ ಮೀನನ್ನು ಇನ್ನೊಂದು ಬೌಲ್ನಲ್ಲಿ ತಗೊಂಡು 2ರಿಂದ 3 ಸಲ ಇನ್ನೊಂದು ಸಲ ವಾಶ್ ಮಾಡ್ಕೊಡ್ತೀನಿ. ಸೊ ದಟ್ ಎಕ್ಸೆಸ್ ಉಪ್ಪಿದ್ರೆ ಅದು ಕಡಿಮೆ ಆಗುತ್ತೆ. ಈಗ ಒಂದು ಬಾಣಲಿಯಲ್ಲಿ 2ರಿಂದ 3 ತೆಂಗಿನೆಣ್ಣೆ ಹಾಕ್ಕೊಂಡು ಅದಕ್ಕೆ ತೊಳೆದಿಟ್ಕೊಂಡಿರುವಂಥ ಒಣ ಮೀನನ್ನು ಹಾಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೀರಿನ ಅಂಶ ಎಲ್ಲ ಹೋಗಿ ಕ್ರಿಸ್ಪ್ ಆಗಬೇಕು. ನಿಮಗೆ ಕಲರ್ ಈ ರೀತಿ ಕಾಣ್ತಾ ಇದೆ ಅಷ್ಟೇ, ಆದರೆ ಇದು ಸೀದ್ ಹೋಗಿಲ್ಲ. ಈಗ ಅದೇ ಪಾತ್ರೆಗೆ ರುಬ್ಕೊಂಡಿರೋಂಥ ಮಸಾಲೆನ ಹಾಕಿ ಅದು ಬಿಡಿಬಿಡಿಯಾಗಿ ಚಟ್ನಿ ಹದಕ್ಕೆ ಬರೋ ಥರ ಹುರ್ಕೋಬೇಕು. ಈಗ ನೋಡ್ಬೋದು ಮಸಾಲೆ ಬಿಡಿ ಆಗಿದೆ ಮತ್ತು ಪಾತ್ರೆ ಬಿಟ್ಕೋತಾ ಇದೆ.
ಉಪ್ಪೇನಾದರೂ ಕಡಿಮೆ ಆಗಿದೆ ಅಂದರೆ ಈ ಟೈಮ್ನಲ್ಲಿ ಸೇರಿಸ್ಕೋಬೋದು. ಮಸಾಲೆ ಕಲರ್ ಚೇಂಜ್ ಆದ ನಂತರ ನಾವು ಫ್ರೈ ಮಾಡ್ಕೊಂಡಿರುವಂಥ ಒಣ ಮೀನನ್ನ ಸೇರಿಸ್ಕೊಂಡು ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಒಣ ಬಂಗಡಿಯ ಚಟ್ನಿ ರೆಡಿಯಾಗಿದೆ. ನೀವು ಇಲ್ಲಿ ತನಕ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು.